ಹಿರಿಯೂರಿನಲ್ಲಿ ಅದೃಷ್ಟವನ್ನ ಕರುಣಿಸೋ ಆಲಯ ಇದೆ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಚಿನ್ ಕುಮಾರ್ ಸಿಎಂ. ನಾನೀ ದಿನ ಬಂದಿರೋದು ನಮ್ಮ ಬಾಸ್ ಅದೃಷ್ಟ ಆಂಜನೇಯ ಸ್ವಾಮಿಯವರ ಆಲಯಕ್ಕೆ. ದೇವಾಲಯ ಪುಟ್ಟದಾದ್ರೂ ಸಹಸ್ರಾರು ಭಕ್ತರನ್ನ ಸೆಳಿತಾ ಇದೆ. ಅದಕ್ಕೆ ಕಾರಣ ಏನು ಎಂಬುದನ್ನ ಒಂದು ಪುಟ್ಟ ಕಥೆಯ ಮೂಲಕ ತಿಳಿಸ್ತೀನಿ. ವಿದ್ಯುತ್ ತಂತಿ ತಗಲಿ ಮೃತಪಟ್ಟ ಪುಟ್ಟ ಕೋತಿ ಮರಿಯನ್ನ ತಾಯಿ ಕೋತಿ ರಾಜಪ್ಪನವರ ಖಾಲಿ ನಿವೇಶನದಲ್ಲಿ ಇರಿಸಿ ಮರೆಯಾಗತ್ತೆ. ಮೃತ ಕೋತಿಗೆ ತಮ್ಮ ನಿವೇಶನದಲ್ಲಿ ಸ್ಥಳವೊಂದನ್ನು ಗುರುತಿಸಿ ಸಮಾಧಿಯನ್ನ ನಿರ್ಮಿಸ್ತಾರೆ ರಾಜಪ್ಪನವರು. ಕೆಲವು ದಿನಗಳ ನಂತರ ರಾಜಪ್ಪನವರ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿಗಳು ಪ್ರತ್ಯಕ್ಷರಾಗಿ ಸಮಾಧಿ ಇರುವ ಸ್ಥಳದಲ್ಲಿ ಆಲಯವನ್ನ ನಿರ್ಮಿಸಲು ಆದೇಶವನ್ನ ನೀಡ್ತಾರೆ ಮತ್ತು ಅವರ ಕುಟುಂಬಕ್ಕೆ ಗಂಡು ಸಂತಾನವನ್ನ ಕರುಣಿಸುವುದಾಗಿ ಆಶೀರ್ವದಿಸ್ತಾರೆ. ಪ್ರಭುಗಳ ಆಶೀರ್ವಾದದಂತೆ ಇವರ ಕುಟುಂಬದಲ್ಲಿ ಗಂಡು ಮಗುವಿನ ಜನನವಾಗತ್ತೆ. ಹೀಗೆ ಆಂಜನೇಯ ಸ್ವಾಮಿಗಳ ಕೀರ್ತಿ ದಿನದಿಂದ ದಿನ ಎಲ್ಲೆಡೆ ಹೆಚ್ಚುತ್ತಾ ಇದೆ. ಅಯ್ಯಪ್ಪನ ಆರಾಧಕರಾದಂತಹ ಸದಾನಂದ ಗುರುಗಳು ಸಹ ಶ್ರೀ ಅದೃಷ್ಟ ಆಂಜನೇಯ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದ ಕ್ಷಣಗಳಿದು. ಈ ಆಲಯ ಇರೋದು ಟಿಬಿ ಸರ್ಕಲ್ಗೆ ಹೋಗೋ ಮಾರ್ಗದಲ್ಲಿ, ಹೋಂಡಾ ಶೋರೂಮಿನ ಪಕ್ಕದ ಮಾರುತಿ ನಗರದಲ್ಲಿ. ಈ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ತಪ್ಪದೆ ನನ್ನ ಈ ಅಕೌಂಟ್ನ ಫಾಲೋ ಮಾಡಿ.